ಏನಾಗೈತಿ ಯಾವುದು ಬೈಕ್ ಟ್ರಿಪ್ ಮಾಡಿಲ್ಲ, ಅದಕ್ಕೆ ಬೈಕ್ ಟ್ರಿಪ್ ಮಾಡ್ಬೇಕಂತೇಳಿ ಮನಸ್ಸು ಬಂದೈತಿ. ಸೋಲೋ ಅಂತೂ ಮಾಡೋಂಗಿಲ್ಲ ನಾನು, ಯಾಕಂದ್ರೆ ಅಷ್ಟು ನಂಗೆ ಹೆವಿ ಬೈಕ್ ಹೊಡೋಕೆ ಆಗಂಗಿಲ್ಲ. ಅದಕ್ಕೆ ನನ್ನ ಫ್ರೆಂಡಿಂದ ಧಾರವಾಡದಿಂದ ನಾಸಿಕ್ ಕರೆಸ್ಕೊತೀನಿ. ಇದನ್ನು ನಾಸಿಕಿಂದ ನಾವು ಎಲ್ಲ ಕಡೆ ಟ್ರಿಪ್ ಪ್ಲ್ಯಾನ್ ಮಾಡೇವಿ. ಈಗ ನನ್ನ ಫ್ರೆಂಡನ್ನು ವೆಲ್ಕಮ್ ಮಾಡೋಕೆ ನಾನು ಬಸ್ ಸ್ಟ್ಯಾಂಡಿಗೆ ಹೊಂಟೇನಿ. ನನ್ನ ಬಂಗಾರ ಹೆಂಗೆ ನಿಂತೈತಿ, ಲೆಟ್ಸ್ ರೈಡ್. ಒಂದು ಬಸ್ ಲೇಟ್ ಆಗ್ಯದಂತ ಅದಕ್ಕೆ ನಾನು ನನ್ನ ರೂಮೇಟಿಗೆ ನಾಷ್ಟ ಮಾಡಕ್ಕೆ ಬಂದೇವಿ. ಇಡ್ಲಿ ಆರ್ಡ್ರ್ ಮಾಡಿದ್ವಿ. ಚಿಕ್ಕನ್ ಬಿಡ್ತಾರೆ ಯಾರು ಕಣ್ಣೀರಿಗೆ ಬಿಡ್ತಾರೆ. ಏನು ನಲ್ಲಿ ಮುಳಿ ತಿನ್ನತ್ತೀನಿ ನೋಡಿ. ಅಗರ್ ತಿನ್ಗೌಡ, ನಾ ಏನು ಕಸ್ಕೊಂಬಲ್ಲ. ಟೇಸ್ಟ್ ಹೆಂಗೆ ನಮ್ಮ ಸೈಡ್ ಹಂಗೈತಿ? ಏಕ್ ನಂಬರ್ ಕೊಟ್ಟೆ ಕೋಸ್ ತಿಂತಾರೆ. ಅಷ್ಟ ಕೊಟ್ಟಾರಲ್ಲಿ 80 ರೂಪಾಯಿ ತೊಗೊಂಡು. ಮುಂದೆ ರೋಡ್ ಬ್ಲಾಕ್ ಆಗಿದ್ದಕ್ಕೆ ಬಸ್ ತೋರ ಇಲ್ಲೇ ನಡಕ್ಕೆ ಇಳಿಸೋಗ್ಬಿಟ್ಟಾರ. ಈಗ ನನ್ನ ನೋಡಿ ನಗಾಕತ್ತಾನೆ. ಅವ್ಗೆ ಇಷ್ಟೋ ಮಟ ಹೆಡ್ರೇಟ್ ಆಗ್ತಿದ್ವು ನಾ ಬರೋ ಮಟ. ಅದಕ್ಕೆ ಬಾಡಿ ಹೋಗಿದ್ ಮುಖದ ಮ್ಯಾಗ ಈಗ ನಗು ಕಾಣತೈತೆ ನೋಡ್ರಿ, ಅದು ಎಷ್ಟು ಚೆನ್ನಾಗಿ ಆತಾನ. ನಾವು ರೂಮಿಂದ ರೆಡಿಯಾಗಿ ಈಗ ಹೊರಗೆ ಬಂದ್ವಿ, ನಾನು ನಮ್ಮ ಫ್ರೆಂಡ್ಸ್. ಕೊಡ ಚಲೋ ಕೊಡ್ತಾನೆ ಕರೆನು. ಇಲ್ಲಿ ಮಿಶ್ರ ಫೇಮಸ್ ಐತಿ. ಇಲ್ಲಿ ಮಟ್ಕಿ ಒಳಗೆ ಕೊಡ್ತಾನೆ ಕರೆನು. ಇವಾಗ ನಮ್ಮ ಹುಡುಗ ತಿನ್ನೋನ ಅದಾನ, ನಾವಿಬ್ಬರು ತಿನ್ಬೇಕೀಗ. ನಮ್ಮ ರಾಜ ಬಂದ ಕೂಡಲಿಂದ ಇಲ್ಲಿ ಲಾಸ್ಟ್ ಟೈಮ್ ತಿಂದಿದ್ದ ನಾವು ಮಿಸಳ ಪಾವ. ಅದಕ್ಕೆ ಈಗ ಬಂದ ಕೂಡಲಿಂದ ಮಸ್ತ್ ಮಿಸಳ ಪಾವ ತಿಂತೇನೆ ಅಂತಂದ. ಎಲ್ಲಿ ಚಲೋ ಐತಲ್ಲಿ ಕರ್ಕೊಂಡು ಬಾ ಅಂದ. ಇಲ್ಲಿ ಮಟ್ಕಿ ಒಳಗೆ ಮಿಸಳ ಕೊಡ್ತಾರೆ, ಮಿಸಳ ಪಾವ. ಅದಕ್ಕೆ ಅವ್ನು ಇಲ್ಲಿ ಕರ್ಕೊಂಬಂದಿನಿ. ಈಗ ನೋಡು ನಾವು ಟೇಸ್ಟ್ ತಿಂದೆ ಹೆಂಗೆ ಟೇಸ್ಟ್ ಅಂತ ಹೇಳ್ತಾನೆ. ನಾನು ತಿಂದಾಗ ನಾನು ಫಸ್ಟ್ ಟೈಮ್ ಇದು ತಿನ್ನೋದು ಟೇಸ್ಟ್ ಮಾಡತ್ತಿರೋದು. ನಾವು ತರ್ಸಿದ ಮಿಸಳ ಪಾವ್ ಬಂದು ಓಪನ್ ಮಾಡಿ ನೋಡೋಣ. ಓಪನ್ ಮಾಡಿ ನೋಡಿದ್ರೆ ದೀಪ ಕಾಣುತ್ತೆ. ದೀಪ ಇದಕ್ಕೆ ಇಟ್ಟಾನು ರೀಸನ್ ಸ್ವಲ್ಪ ಹೋಗಿ ಬರಲಿ ಚಲೋ ಕಾಂತಿ ಅಂತೇಳಿ. ಅದ್ರ ಕೆಳಗೆ ಮಿಸಳ ಐತಿ. ಮಿಸಳ ಅಂದ್ರೆ ನಮ್ಮ ಕನ್ನಡ ಮಡಿಕೆ ಕಾಳ. ಅದ್ರ ಮೇಲೆ ಸ್ವಲ್ಪ ಸಾರು ಹಾಕಿ ಹಿಂಗೆ ಪಾವ್ ಎತ್ಕೊಂಡು ತಿನ್ಬೇಕು. ಅದ್ರ ಜೊತೆ ಉಳ್ಳಾಗಡ್ಡೆ, ನಿಂಬೆಹಣ್ಣ, ಮೊಸರು ಅವೆಲ್ಲ ಕೊಡ್ತಾರೆ. ಪೇಷಂಟಿಗೆ ಹೋಯ್ತೀವಿ. ಇಲ್ಲಿದ ಫೇಮಸ್ ತಿನ್ನಲ್ರಿ. ATM ಪೇಷಂಟ್ ಮಕ್ಕಳು ಇರ್ತಾರಲ್ರಿ, ಅವಾಗ ಇವು ಪಾವ್ ಐತಿವ್ರಿ. ಜಲ್ಲಿಕಟ್ಟು ಪಾವ್ ಎಲ್ಲ ಹರಿದು ಹಾಕಿ ಮಿಕ್ಸ್ ಹೊಡೆದ್ಬಿಟ್ಟೇನೆ. ಉಪ್ಪಿಟ್ಟಾದಂಗೆ ಆಗೈತಿ. ಚಲೋ ಅನ್ಸಾಗದಂತ. ಅದ್ರ ಪಾವ್ ತಿಂದ್ರೆ ಜೀವನ ಆಗೋದಿಲ್ಲ. ಈ ಸೈಡ್ ಮಂದಿ ಎಲ್ಲ ಪಾವ ತಿಂತೀವಿ. ಸೊ ನಾವು ಅದನ್ನ ತಿನ್ಬರ್ತೀವಿ. ಈಗ ನಾವು ಬಂದ್ವಿ ಪಂಚವಾಟಿ ಒಳಗಿರೋ ಕಪಾಲೇಶ್ವರ ದೇವಸ್ಥಾನಕ್ಕೆ. ಇದು ರೋಡ್ ಕಾಲಾರಾಮ್ ಮಂದಿರ ಹೋಗ್ತೈತಿ, ಆಮೇಲೆ ಸೀತಾ ಗುಫಾಕ್ಕೆ ಹೋಗ್ತೈತಿ. ಬಂದ್ರಿ ಹೋಗೋಣ ಅಂತ. ಮಿಸಳ ಪಾವ್ ತಿಂದು ಹೊಡೆ ತುಂಬ ನೋಡ್ರಿಪ್ಪ, ನಾ ಹೊಡ್ತೀನಿ ಮಿಸಳ ಪಾವ್ ತಿಂದೆ. ಮಿಸಳ ಪಾವ್ ತಿಂದು ಫುಲ್ ರನ್ನಿಂಗ್ ವಾಕಿಂಗ್ ಎಲ್ಲ ಮಾಡ್ಕೊಳತ್ತೀನಿ. ಎದಕ್ಕಪ್ಪ ಅಂದ್ರೆ ಎಲ್ಲ ಓಲ್ಡ್ ನಾಸಿಕ್ ಇದೆ ನೋಡ್ರಿ. ಹೆಂಗೆ ಅದಾವ ಎಲ್ಲ ಕಟ್ಗಿ ಬಿಲ್ಡಿಂಗ್ ನೋಡ್ರಿ. ಈ ಟೈಪ್ ಬಿಲ್ಡಿಂಗ್ ನೀವು ಎಲ್ಲಿ ನೋಡ್ರಂಗಿಲ್ಲ. ಎಲ್ಲ ಓಲ್ಡ್ ನಾಸಿಕ್ ನೋಡ್ರಿ. ಈ ಟೈಪ್ ಡಿಸೈನ್ ಮಾಡಿರ್ತಾರಲ್ಲ ಬಾಡಿ ಮೇಲೆಲ್ಲ. ಈಗ ನಾವು ಬಂದಿದ್ವಿ ಕಾಲಾರಾಮ್ ಮಂದಿರ್ಗೆ. ಇದು ಮೇನ್ ಎಂಟ್ರೆನ್ಸ್ ನೀವು ನೋಡಾತಿರ್ಬೋದು. ಎಲ್ಲ ಡೆವಲಪ್ಮೆಂಟ್ ನಡ್ಸಾರ. ಶಿವನ್ ಮುಂದ್ ನಂದಿ ಹೆಂಗಿರ್ತಾನಲ್ಲ, ಇಲ್ಲಿ ಹಂಗ ರಾಮನ್ ಮುಂದ್ ಹನುಮಪ್ಪ ಹಿಂಗ್ ನಿಂತಿದ್ ಮೂರ್ತಿ ಐತಿ. ಇಂಥ ಮೂರ್ತಿ ನೀವು ಎಲ್ಲಿ ನೋಡಿರೋಂಗಿಲ್ಲ. ಸೊ ಈಗ ನಾವು ಪಾಳೆ ಹಚ್ಬೇಕ. ಪಾಳೆ ಹಚ್ತಿಲ್ಲ, ಸಾಟರ್ಡೆ ಅಷ್ಟ ಭಾಳ ಗದ್ದಲ ಇರ್ತೈತಿ ಇಲ್ಲಿ. ಎಷ್ಟು ಮಸ್ತ್ ಕಟ್ಟಾರ ನೋಡ್ರಿ ದೇವಸ್ಥಾನ. ನೋಡಕ್ ಒಂದ್ ಟೈಪ್ ಖುಷಿ ಆಗ್ತೈತಿ. ಬರ್ರಿ ನೋಡಕ್ ಹೋಗೋಣ. ಇನ್ನೇನು ದರ್ಶನ ಮುಗಿಸ್ಕೊಂಡ ಸೀತಾ ಗುಫನ್ ಕಡೆ ಬಂದ್ವಿ. ಬಟ್ ಅಲ್ಲಿ ಎಂಟ್ರಿ ಇಲ್ಲ, ಕನ್ಸ್ಟ್ರಕ್ಷನ್ ನಡೆಸಿದ್ದಕ್ಕೆ. ಇದ ಗುಹೆ ಒಳಗ ಸೀತಾ ಮಾತೆನ್ ಮುಚ್ಚಿಟ್ಟಿದ್ದ. ಆಮೇಲೆ ಲಕ್ಷ್ಮಣ್ ರೇಖಾ ಏನ್ ಕೊಡ್ದಾನಲ್ಲ, ಅಲ್ಲೇ ಫುಲ್ ರೌಂಡ್ ಒಳಗ 5 ಆಲದ ಮರ ಆಗಿ ಹೆಮ್ಮರವಾಗಿ ಬೆಳೆದಾವ. ಅದಕ್ಕ ನಂಬರ್ ಹಾಕ್ಯಾರ, ನೀವು ನೋಡ್ತಿರ್ಬೋದ 1 2 3 4 5 ಅಂತ ಹೇಳಿ. ಅದಕ್ಕೆ ಈ ಸ್ಥಳಕ್ಕ ಪಂಚವಾಟಿ ಅಂತ ಹೇಳಿ ಕರೀತಾರ. ಹೆಂಗ ಅನಸ್ಪ ದರ್ಶನ ಮಾಡಿ ರಾಮನ್ ನೋಡಿದಿ, ಸೀತಾ ಗುಫನ್ ನೋಡಿದಿ, ಎಲ್ಲಿ ರಾವಣ ಸೀತಾ ಮಾತೆನ ಅಪಹರಿಸಿದ ಅದನ್ನ ನೋಡಿದಿ, ಎಲ್ಲ ನೋಡಿದಿ. ಗೌಡ ಹಾಯ್ ಹೇಳಿ, ಬರೀ ಏನ್ ಹೇಳ ಹಾಯ್ ಹೇಳ. ಅನಸ್ತಲ್ಲ, ಶಾಂತಿ ಅನಿಸ್ತು. ಇವ್ರ ಗೌಡ್ರೆ, ಇವ್ರ ಮುಂಡ್ರಿಗಿದವ್ರ, ಗದಗ ಕಡೆದವ್ರ, ಎಲ್ಲೆಲ್ಲಿ ಸಿಕ್ಕರೆ ಇವ್ರಿಗೆ ಒಂದು ಹಾಯ್ ಹೇಳ್ರಿ. ಇವ್ರಿಗೆ ನಮ್ದು ಫೇಸ್ ಆಫ್ ಲಾಗ್. ಹಿಂಗ ಕಾಣೋ ಪಂಚವಾಟಿ ಮಳೆಗಾಲದೊಳಗ ಸ್ವಲ್ಪ ಮುಳುಗಿರ್ತೈತಿ. ಆಮೇಲೆ ಇಲ್ಲೇ ರೆಡ್ ಅಲರ್ಟ್ ಇರ್ತೈತಿ. ಯಾಕಂದ್ರೆ ಇಲ್ಲೇ ನದಿ, ಅದ್ರದ್ದು ನದಿ ಲೆವೆಲ್ ಹೆಚ್ಚಾತಂದ್ರೆ ಇಲ್ಲೆಲ್ಲಾ ನೀರ್ ಬರ್ತಾವ ಮನೆಯೊಳಗ. ಸೊ ಅದಕ್ಕೆ ಬಂದಿಟ್ಟಿರ್ತಾರೆ. ನೀವು ನೋಡಾತಿರಲ್ಲ, ಇದಕ್ಕೆ ಗೋದಾವರಿ ನದಿ ಅಂತಾರ. ಇದು ಹುಟ್ಟಿದ್ದ ತ್ರಿಂಬಕೇಶ್ವರ ಕಡೆ, ಅದು ನಾಸಿಕ್ ಒಳಗ ಐತಿ. ಈಗ ಕುಂಭಮೇಳ ನಡೆಯತ್ತಿದ್ದೆ ಇಲ್ಲೇ. ಅದು 12 ವರ್ಷಕ್ಕೊಮ್ಮೆ ನಡೀತೈತಿ. ನನಗ ಮಾಹಿತಿ ಇರೋ ಪ್ರಕಾರ 2026 ಎಂಡ್ ಇಲ್ಲ 2027 ಸ್ಟಾರ್ಟಿಂಗ್ ನಡೀತೈತಿ. ನೀವು ಬರ್ರಿ, ನಿಮ್ ಜೊತೆ ನಾನು ಬರ್ತೀನಿ. ಆದಷ್ಟ ಇಲ್ಲಿ ಬಂದಾಗ ಸ್ವಲ್ಪ ಸ್ವಚ್ಛತೆ ಕಾಪಾಡ್ರಿ. ಯಾಕಂದ್ರ ಲಾಸ್ಟ್ ಟೈಮ್ ನಾವು ಕುಂಭಮೇಳ ಅದೆಲ್ಲ ನೋಡಿದಾಗ ಅಲ್ಲೆಲ್ಲ ಸ್ವಲ್ಪ ಗಲೀಜೆಲ್ಲ ಮಾಡಿದ್ರ. ನಿಮ್ಗೆ ಆದಷ್ಟು ಸ್ವಚ್ಛತೆ ಕಾಪಾಡಿಕೊಡ್ರಿ ಅಂತ ನಾ ಹೇಳ್ತೀನಿ. ಯಾಕಂದ್ರೆ ಇದು
ಪವಿತ್ರ ಸ್ಥಳ ಆಗಿರೋದ್ರಿಂದ ನಮ್ದು ಹಿಂದೂ ಧರ್ಮ ನಾವು ಕಾಪಾಡಬೇಕಾಗ್ತೈತಿ. ಮಹಾಕುಂಭಮೇಳ ಯಾವಾಗ ಸ್ಟಾರ್ಟ್ ಆಗ್ತೈತಲ್ಲ ಅದ್ರದ್ದು ಡೀಟೇಲ್ಸ್ ನಾನು ನನ್ನ ಇನ್ಸ್ಟಾಗ್ರಾಮ್ದಾಗ ಆಗಲಿ ನನ್ನ ಯೂಟ್ಯೂಬ್ದಾಗ ಆಗಲಿ ಶಾರ್ಟ್ಸ್ ಮಾಡಿ ಶೇರ್ ಮಾಡ್ತೀನಿ. ನಾವು ಇದು 2ನೇ ದಿನ ಇಲ್ಲಿ ಸಪ್ತಶೃಂಗಿ ಅಂತ ಇದೀವಿ, ಅಲ್ಲಿ ಹೊಂಟೇವಿ. ಈಗ ನಾವು ಹೊಂಟಿರೋ ದೇವಸ್ಥಾನ ಸಪ್ತಶೃಂಗಿ ಗಡ ಅಂತ ಕರೀತಾರೆ. ಅದು ನಾಸಿಕಿಂದ 60 ಕಿಲೋಮೀಟರ್ ದೂರದೊಳಗೆ ಐತಿ. ಅದ ಮೂರ್ತಿ ಐತಲ್ಲ ಗುಡ್ಡದೊಳಗ ಉದ್ಭವ ಆಗೈತಿ. ಭಾಳ ಪವರ್ಫುಲ್ ಅಂತಾರ ದೇವಿ. ಬರ್ರಿ ನೋಡೋಣ ಅಂತ. ಬಿಸಿಲು ಟೈಮ್ನ ಚಾಯ್ ಇರೋದಿಲ್ಲ, ಚಹಾ ಕುಡಂಗೆ ನಿಲ್ಸ ನೋಡ್ರಿಪ್ಪ. ನಾಷ್ಟ ಮಾಡಿದ್ವಿ, ಚಹಾ ಕುಡ್ದೆ. ನಮ್ಮ ರಾಜು ಬಂದಿದ್ದ ಚಾ ಅಲ್ಲೇ ಚಾ ಇಲ್ಲೇ ಚಾ ನಾದಿಲ್ಲ. 11 ಗಂಟೆ ಆಗೈತಿ, ನಮ್ಗೆ 7 ಗಂಟೆ ಆದಾಗ ನೋಡ್ರಿ. 11 ಗಂಟೆ ಆದರೂ 16 ಡಿಗ್ರಿ ಐತಿ. ಫುಲ್ ಥಂಡಿ ಹತ್ತತೀವಿ. ನಾವು ಜಾಕೆಟ್ ಬಿಟ್ಟು ಬಂದ್ವಿ. ಬ್ಯಾಕ್ ಸೈಡ್ ಕ್ಯಾಮ್ರಾದ ವ್ಯೂ ತೋರಿಸ್ತೇನೆ ನೋಡ್ರಿ. ಈಗ ನಡೆ ಮೌಂಟೇನ್ ಕಡೆಗೆ ಏನ್ ಪ್ಲೇಸ್ ಐತಪ್ಪ. ಟೆಂಪಲ್ ಎಂಟ್ರೆನ್ಸಿಗೆ ಬಂದ್ವಿ. ಆದರೆ ಇಲ್ಲೇ ಇಲ್ಲ ದೇವಸ್ಥಾನ. ಇಲ್ಲಿಂದ 16 ಕಿಲೋಮೀಟರ್ ಮೇಲೆ ಗುಡ್ಡದ ಮ್ಯಾಗ ಐತದ. ಫುಲ್ ಘಾಟ್ ಐತಿ. ಮಸ್ತ್ ಪೀಸ್, ಮಸ್ತ್ ತಣ್ಣನ ಗಾಳಿ ಸಾಧ್ಯತೆ. ನೀವು ಬಂದರೆ ಇದನ್ನ ಫೀಲ್ ಮಾಡ್ಬೋದು. ಇಲ್ಲಿನೂ ಕಾಂಕ್ರೀಟ್ ರೋಡ್ ಸ್ಟಾರ್ಟ್ ಮಾಡ್ಯಾರ. ಮುಂದೆ ಫ್ಯೂಚರ್ದಾಗ ಚಲೋ ಆಗ್ತೈತಿ. ಬಟ್ ಈಗ ನೋಡ್ರಿ ಇಲ್ಲೆಲ್ಲ ಗಾಡಿ ಒಂದು ಸೈಡ್ ನಿಂತ ಒಂದು ಸೈಡ್ ಬಿಟ್ಬಿಟ್ಟಾರ. ಬಂದು ನೋಡ್ರಿ ಹೆಂಗೆ ಕಾಣತೈತೆ ನೋಡ್ರಿ ದೇವಸ್ಥಾನ. ಅಲ್ಲಿ ಮಠ ಹೋಗ್ಬೇಕು. ಈಗ ಅದಕ್ಕೆ 2 ದಾರಿ ಅದಾವ. ಒಂದು ನಡ್ಕೊಂತ ಹೋಗ್ಬೇಕು, ಬಿಟ್ರೆ ರೋಪ್. ಏನು ಥಂಡಿ ಐತ್ರಿಪ್ಪ ಅಣ್ಣ. ಇಲ್ಲಿ ಬಂದಿಗಿಂದ್ರೆ ಹುಚ್ಚ ಬಿಡ್ತಿರೋ ಥಂಡಿಗೆ. ಟೈಮ್ 12 ಆಗೈತೆ ಅಂದ್ರೂ 8 ಗಂಟೆ ಅನ್ಸಾದಿದೆ. ಅಷ್ಟು ಥಂಡಿ ಇದೆ. ಹಿಂಗೆ ಹೋದ್ರೆ ಇಲ್ಲಿ ಸ್ಟೆಪ್ಸ್ ಹತ್ತಿ ಹೋಗ್ಬೇಕಾ. ರೋಪೇಗೆ ಹೋಗೋ ದಾರಿ ಇಲ್ಲ ಐತಿ ನೋಡ್ರಿ. ಇಲ್ಲಿ ಅದ್ರ ಟಿಕೆಟ್ ಕೌಂಟರ್ ಐತಿ. ಒಬ್ಬರಿಗೆ 120 ರೂಪಾಯಿ ತಗೋತಾರೆ. 1-2 ಟ್ರಿಪ್ಪಿನ ಜನ ಅಷ್ಟೇ ಇದಾವಲ್ಲ. ನೀವೇನೋ R&D ಮಾಡತ್ತಂದು ನೋಡ್ರಿ. ಇದು ಹೆಂಗೆ ಮಾಡ್ಯಾರ ಏನು ಮಾಡ್ಯಾರ ಅಂತ. ರೋಪೇಗೆ ಬಂದ್ರೆ ಊರೆಲ್ಲ ಮಸ್ತ್ ಕಾಣ್ತೈತಿ. ನೋಡ್ಬೋದು ನೀವು ಎಷ್ಟು ಮಸ್ತ್. ವಯಸ್ಸಾದವ್ರಿಗೆ ಅಂಗವಿಕಲರಿಗೆ ಇದ್ರೊಳಗೆ ಬರೋಕೆ ಅಡ್ಡಿ ಇಲ್ಲ. ಆಮೇಲೆ ನೀವು ಟೈಮು ಸೇವ್ ಮಾಡ್ಬೋದು. ಅರ್ಜೆಂಟ್ ಏನಾರ ಇದ್ರೆ ನಿಮ್ದು. ಸೊ 2-3 ನಿಮಿಷದಾಗ ನಿಮ್ಮ ಮ್ಯಾಗ್ ಕರ್ಕೊಂಬಂದು ಬಿಟ್ಬಿಡ್ತೈತಿ. ನಿಮ್ಮ ದರ್ಶನನೂ ಜಲ್ದಿ ಆಗ್ತೈತಿ. ಒಳಗೆಲ್ಲ AC ಗೀಸಿ ಹಾಕಿ ಸ್ಟೆಪ್ ವೈಸ್ ಹಿಂಗೆ ಕುಂದ್ರಂಗೆ ಮಾಡ್ಯಾರ. ಸೊ ಒಂದು ಸಲ 50-60 ಜನ ಹೋಗ್ಬೋದು. ನೋಡಾತಿದ್ದು ಮೋಟ್ರಿಂದನ ಅದು ರೋಪೇ ಪೂರ ರನ್ ಆಗೋದು. ಇಲ್ಲಿ ಏನಾರು ಕಟ್ಟಿಟ್ಟಂದ್ರೆ ದೇವ್ರ ಗತಿ. ನೋಡ್ರಿ ಗದ್ಲು ಭಾಳ ಐತಿ. 1 ಅವರ್ ಅಂತೂ ಆಗ್ಬೋದು ದರ್ಶನ ಮಾಡಕ್ಕೆ. ನೋಡ್ರಿ ನಾವು ತಂದಿದ್ದ ಇದನ್ನ ಪೂಜಾ ಸಾಮಗ್ರಿಗಳೆಲ್ಲ ಹೆಂಗೆ ಫುಲ್ ಗೋಣಿ ಕಟ್ಟಿ ಹೋಗಿದಾರ. ತಾಯಿ ಜಗದಂಬೆ ಎಲ್ಲರಿಗೂ ಒಳ್ಳೇದು ಮಾಡುವ ತಾಯಿ. ಆಯ್ತು, ಈಗ ದರ್ಶನ ಮುಗಿಸಿ ಹೊರಗೆ ಬಂದ್ವಿ. ನಮ್ಮ ಹೆಂಗಾತ್ಪ ದರ್ಶನ? ದರ್ಶನ ಮಾತ್ರ ಚಲೋ ಆತ. ಮಸ್ತ್ ದರ್ಶನ ಆತ ನಮ್ದು. ದರ್ಶನ ಆತ. ಕೆಳಗೆ ಬಂದ್ವಿ. ಹಿಂಗೆ ನಮ್ದು ವಿಡಿಯೋ ಸಪೋರ್ಟ್ ಮಾಡ್ಕೊತೀರಿ. ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡ್ರಿ. ಕೀಪ್ ಸಪೋರ್ಟ್. ಇನ್ನೂ ಹೆಚ್ಚಿಗೆ ಲಾಂಗ್ ಮಾಡ್ತೀನಿ. ಸೀದಾ ರೂಮಿಗೆ. ಆಮೇಲೆ ನೆಕ್ಸ್ಟ್ ಬ್ಲಾಗ್ ವೆರಿ ಸೂನ್.